ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರೀ ಇದೇ ಒಂದು ಒಳ್ಳೆ ಅವಕಾಶ ರೀ. ಹೇಗಾದ್ರೂ ಕವಿ ಅವ್ರನ್ನು ಈ ದಾರಿಯಲ್ಲಿ ಇಡ್ಸಿ ಅವರು ಜ್ಞಾಪನದಲ್ಲಿರೋ ಅವ್ರ ಮೈಂಡಲ್ಲಿರೋದನ್ನೆಲ್ಲ ರಿಲೀಫ್ ಮಾಡ್ದಂಗೆ ಆಗುತ್ತೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಅದ್ರ ಜೊತೆ ಆಟ, ಅಪ್ಪ ಅಮ್ಮನಿಗೆ ಏನ್ ಬೇಕೋ ಅವೆಲ್ಲ ನೋಡ್ಕೊಳ್ತಾ ಇದ್ರೆ ಅವ್ರ ಕಲ್ಯಾಣ್ ಸಹ ಮಿಂಗಲ್ ಆಗ್ತಾನೆ ಅಂತ ಹೇಳಿ ಅವ್ರಿನ್ನ ಆ ಪ್ಲಾನ್ಗೆ ಮುಂದೂಡುತ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕನಕ ಅಪ್ಪು ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾರೆ. ಯಾಕೆ ಕನಕ ಇನ್ನೂ ನಿದ್ದೆ ಮಾಡಿಲ್ವಾ ಅಂತ ಕೃಷ್ಣಮೂರ್ತಿ ಅವ್ರು ಕೇಳ್ತಾ ಇದ್ದಾರೆ. ಹೇಗ್ರಿ ನಿದ್ದೆ ಬರುತ್ತೆ, ನಮ್ಮ ಮನೇಲಿ ವಯಸ್ಸಿಗೆ ಬಂದಿರೋ ಹುಡುಗಿ ಇದ್ದಾಳೆ, ಅವಳನ್ನ ನೋಡ್ತಾ ಇದ್ರಿ ಅಕ್ಕಪಕ್ಕ ಜನ ಅವಳನ್ನ ಸುಮ್ಮನೆ ಇರಕ್ ಬಿಡ್ದಿರಾ ಈ ರೀತಿ ಎಲ್ಲದಕ್ಕೂ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರೆ ಹೇಗ್ರಿ ನಿದ್ದೆ ಬರುತ್ತೆ ನನಗೆ ಅಂತ ಹೇಳ್ತಾ ಇರ್ತಾರೆ. ಅಲ್ಲ, ನೀನು ಇಷ್ಟೊಂದು ಯೋಚನೆ ಮಾಡಬೇಡ, ಅವಳು ಪೊಲೀಸ್ ಆಗಬೇಕು ಅಂತ ಆಸೆ ಪಟ್ಟಿದ್ದಾಳೆ. ಈಗ ನೀನೀಗ ಸಡನ್ನಾಗಿ ಹಿಂಗೆ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಅವಳಿಗೂ ಬೇಜಾರಾಗುತ್ತೆ. ಏನು ಅವಳೇನು ತಪ್ಪು ಮಾಡಿಲ್ಲ, ಏನೂ ಇಲ್ಲ, ನೀನು ಹಿಂಗೆ ಯೋಚನೆ ಮಾಡಿದ್ರೆ ಸರಿ ಅಲ್ಲ ಕನಕ ಅಂತ ಹೇಳ್ತಾ ಇರ್ತಾರೆ. ಅದು ನನಗೂ ಸರಿ ಅನ್ನಿಸ್ತಿದೆ ರೀ. ರೀ ಹೌದು, ಒಳ್ಳೆ ಸಂಬಂಧ ಹುಡುಕಿ ಮದುವೆ ಮಾಡಿ ಕಳ್ಸಿದ್ರೆ ಈ ಕಷ್ಟ ಏನೂ ಇರಲ್ಲ ರೀ. ಆಗ ಅವಳು ಸಹ ಖುಷಿಯಾಗಿ ನೆಮ್ಮದಿಯಾಗಿ ಇರ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಸರಿ ನೋಡೋಣ ಬಿಡು ಅಂತ ಹೇಳ್ತಾ ಇದ್ರು. ಇಲ್ಲ ರೀ, ಆ ಪುರೋಹಿತರು ಅವ್ರಿಗೆ ಹೇಳಿ ಯಾವುದಾದ್ರೂ ಚೆನ್ನಾಗಿರೋ ಸಂಬಂಧನ ತಗೋಬರೋದಿಕ್ಕೆ ಅಂತ ಹೇಳ್ತಾ ಇರ್ತಾಳೆ ಕನಕ. ಸರಿ ಆಯಿತು, ಬೆಳಗ್ಗೆನೆ ತಿಳಿಸ್ತೀನಿ, ಬಾ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ಅವರಿಬ್ರು ಸಹ ಹೋಗಿ ಮಲಗ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ರಾಜ್ ಮತ್ತೆ ಕಾವ್ಯ ಇಬ್ರು ಅವ್ರ ಮಾವನಿಗೋಸ್ಕರ ಕಾಯ್ತಾ ಇರ್ತಾರೆ. ಇನ್ನು ಸುಭಾಷ್ ಅವರು ಆ ಕಡೆಯಿಂದ ಬರ್ತಾ ಇರೋದನ್ನ ನೋಡಿ ಕಂಗ್ರ್ಯಾಚುಲೇಷನ್, ವೆಡ್ಡಿಂಗ್ ಆ್ಯನಿವರ್ಸರಿ ಅಪ್ಪ ಅಂತ ವಿಶ್ ಮಾಡ್ತಾ ಇರ್ತಾರೆ. ಕಾವ್ಯನು ಸಹ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಮಾವ ಅವರೇ ಅಂತ ಹೇಳಿ, ಅಯ್ಯೋ ನಾನೇ ಮರ್ತೋಗ್ಬಿಟ್ಟಿದೆ, ಹೇಗೋ ನೀವು ಗ್ಯಾಪ್ನಕ್ಕೆ ಇಟ್ಕೊಂಡಿದ್ದೀರಲ್ಲ ಅಂತ ಹೇಳ್ತಾ ಇರ್ತಾರೆ. ಅಷ್ಟಕ್ಕೂ ನಿಮ್ಮ ಮಗನಿಗೂ ಎಲ್ಲಿ ಗ್ಯಾಪ್ನಕ್ಕಿತ್ತು ಮಾವ, ನನಗೆ ಗ್ಯಾಪ್ನಕ್ಕಿದ್ದಿದ್ಕೇನೆ ನಾನು ಹೇಳಿ ಹಿಂಗೆ ಅರೇಂಜ್ ಮಾಡಿಸಿರೋದ್ಕೇನೆ ಅವ್ರು ನಿಮಗೆ ಬಂದು ವಿಶ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಹೌದಮ್ಮ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಂಗೆ, ಹೋ ನನಗೇನು ಗೊತ್ತಿಲ್ವಾ ಹಾಗೆ ಹೀಗೆ ಅಂತ ಹಾವು ಮುಂಗಿಸಿ ಜಗಳಗಳು ಮತ್ತೆ ಶುರುವಾಗಿರುತ್ತೆ. ಸಾಕು ನಿಲ್ಲಿಸ್ರೋ, ನಾನೀಗ ಏನು ಮಾಡಬೇಕು ಅಂತ ಹೇಳ್ರೋ ಅಂತ ಹೇಳ್ತಾ ಇರ್ತಾರೆ. ಮಾವ ಅವರೇ, ಏನಾದರೂ ಮಾಡಿ ಅತ್ತೆಗೆ ಸರ್ಪ್ರೈಸ್ ಮಾಡಿ, ಅವ್ರು ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಈಗಿಂದ ಈಗ ಎಲ್ಲಿಂದ ತರೋದು, ಏನು ತರೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸುಭಾಷ್ ಅವರು. ಮಾವವ್ರೆ ನೀವೇನು ಯೋಚನೆ ಮಾಡಬೇಡಿ, ನೀವು ಮರ್ತೋಗಿರ್ತೀರಾ ಅಂತ ನಾನೇ ಎಲ್ಲ ಗಿಫ್ಟ್ನ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ, ಇಷ್ಟ ಆಗಿರೋ ಕಲರ್ನೇ ತೆಗ್ದಿದ್ದೀನಿ, ಅವ್ರು ಪಕ್ಕ ಈಸ್ಕೊಳ್ತಾರೆ, ಕೊಡಿ ನೀವು ಖುಷಿಯಿಂದ ಅಂತ ಹೇಳಿ ಕಾವ್ಯ ಮತ್ತು ರಾಜ್ ಇಬ್ರು ಸಹ ಕೊಟ್ಟಿರ್ತಾರೆ. ಅದು ನೋಡಿ ಯೋಚನೆ ಮಾಡ್ತಾ ಇರ್ತಾರೆ ಸುಭಾಷ್ ಅವರು. ಅಪರ್ಣ ನೋಡಿದ್ರೆ ನನ್ನ ಹತ್ರ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ, ನಮ್ಮಿಬ್ರು ಸಂಬಂಧ ಯಾವುದೂ ಇಲ್ಲ ಅಂತ ಹೇಳಿದವರು ಹೇಗಪ್ಪ ಈ ಸೀರೆ ಈಸ್ಕೊಳ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದಂಗೆ, ಯಾಕೆ ಡ್ಯಾಡ್ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಏನೂ ಇಲ್ಲ ರಾಜ್, ಸರಿ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾರೆ. ಆಗ ನಿನ್ಗೆ ಯಾರೇ ಹೇಳಿದ್ದು ಎಲ್ಲ ನೀನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಹೇಳೋದಿಕ್ಕೆ? ಹಾಂ, ಯಾಕೆ ನೀನು ಹಿಂಗೆ ಆಡ್ತೀಯಾ ರೀ? ನಾನು ಮಾಡಿದ್ನ ನಾನು ಅಂತ ಹೇಳ್ಕೋಬೇಕು, ನೀವು ಮಾಡಿದ್ನ ನೀವು ಅಂತ ಹೇಳ್ಕೊಂಡ್ರೆ ಅದು ಸರಿ ಇರುತ್ತೆ. ನಾನು ಮಾಡಿರೋದನ್ನು ನೀವೇ ಮಾಡಿದ್ದೀನಿ ಅಂತ ಹೇಳ್ಕೊಂಡ್ರೆ ನನ್ನ ಈಗೋ ಬರಲ್ವಾ ಅಂತ ಹೇಳ್ತಾ ಇರುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ಅಜ್ಜಿ, ಅಪ್ಪ ಸ್ಟಾರ್ಟ್ ಆಯಿತು. ಅಲ್ಲ, ಮಾಡಬೇಕಾಗಿರೋ ಕೆಲಸಗಳೇನು, ನೀವಿಬ್ರು ಏನು ಈ ರೀತಿ ಒಳ್ಳೆ ಗಂಡಸ್ರು ಜಗಳ ಆಡ್ದಂಗೆ ಆಡ್ಕೋತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಅಲ್ಲ, ನಾನೇನು ಮಾಡಿದೆ ಅಜ್ಜಿ, ನಿಮ್ಮ ಅಮ್ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳ್ತೀನಿ. ಹ್ಞೂ ಸರಿ ಹೋಯ್ತು, ಅವ್ರು ನಿನಗೆ ಹೇಳಕ್ಕೆ ಬಂದರೆ ಅವ್ರಿಗೆ ಹೇಳು, ಅವ್ರಿಗೆ ಹೇಳಕ್ಕೆ ಬಂದರೆ ನಿನಗೆ ಹೇಳು, ಎಷ್ಟು ದಿವಸ ಅಂತ ಹಿಂಗೆ ತಳ್ಕೊಂಡು ಹೋಗ್ತಾ ಇರ್ತೀರಾ? ನನ್ನ ಕೈಬ್ರು ಹಿಂಗೆ ಕಿತ್ತಾಡ್ತಾ ಇದ್ದೀರಲ್ಲ, ಯಾವಾಗ ನನಗೆ ಮುನಿ ಮೊಮ್ಮಗನ್ನ ಕೊಡೋದು ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಅಜ್ಜಿ, ಅದು ನಿಮ್ಮ ಮೊಮ್ಮಗನ್ನ ಕೇಳ್ಕೊಳ್ಳಿ, ನನಗೇನು ಕೇಳ್ತೀರಾ ಅಂತ ಹೇಳಿ ಕಾವ್ಯ ಹೊರಟಿದ್ರೆ. ನೋಡು ಇವಳು ಹೇಗೋದ್ಲು. ಅಲ್ಲ ರಾಜ್, ಇನ್ನೂ ನೀನು ಎಷ್ಟು ದಿವಸ ಅಂತ ಈ ವಿಚಾರನ ಮುಚ್ಚಿಟ್ಕೊಂಡೇ ಇರ್ತೀಯ? ಯಾವಾಗದು ವ್ಯತ್ಯಾಪಡಿಸು, ಅವಳಿಗೆ ಅರ್ಥ ಮಾಡಿಸು ಅಂತ ಹೇಳ್ತಾ ಇರ್ತಾರೆ. ಸರಿ ಅಜ್ಜಿ ಆಯಿತು ಅಂತ ಹೇಳಿನ ಅವನು ಸಹ ಹೊರಟಿರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ, ಅಂದರೆ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಅಪರ್ಣ ಅವರು ಸ್ನಾನದಿಂದ ಹೊರಗಡೆ ಬರ್ತಾ ಇರ್ತಾರೆ. ಇನ್ನು ಸುಭಾಷ್ ಅವರು ಅಪರ್ಣ ಅವ್ರನ್ನ ನೋಡಿ, ಅಪರ್ಣ, ಇವತ್ತು ನಂದು ನಿಂದು ಮದುವೆ ಆಗಿದ್ದ ದಿವಸ, ನಿನಗೋಸ್ಕರ ನಿನ್ಗಿಷ್ಟ ಆಗಿರೋ ಕಲರ್ ಸೀರೆ ತಂದಿದ್ದೀನಿ, ಇದು ನಿನಗೋಸ್ಕರ ತಗೋ ಅಂತ ಹೇಳ್ತಾ ಇರ್ತಾರೆ.
ನೋಡಿದ್ರೆ ನೀನು ನನ್ನ ಗಂಡ ಅಂತ ತುಂಬ ಆಸಕ್ತಿ, ನೀನು ನನ್ನ ಎಷ್ಟು ಕೇರ್ ಮಾಡಿದ್ಯಾ, ಏನು ಎಲ್ಲ ಎತ್ತ ನೋಡ್ಕೊಂಡಿದ್ಯಾ. ಆದರೆ ನಾನು ನಿನ್ನ ಹತ್ರ ತಪ್ಪು ಮಾಡಿದ್ದೀನಿ. ಈಗ ನನ್ನ ಕ್ಷಮಿಸಿ ತಿದ್ದಿ ತೀಡ್ಬೇಕಾಗಿರೋದು ನೀನೇ. ಈ ರೀತಿ ನನ್ನ ಹತ್ರ ನೀನು ಜಗಳ ಮಾಡ್ಕೊಂಡಿರೋದು ಎಲ್ಲ ನನಗೆ ಸರಿ ಅನ್ನಿಸ್ತಿಲ್ಲ ಅಂತ ಹೇಳಿ, ತಗೋ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ, ಅದ್ರ ಪ್ರಯುಕ್ತವಾಗಿ ಈ ಸೀರೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದಂಗೆ ಇನ್ನು ಅಪರ್ಣ ಅವರು ಏನೂ ಮಾತಾಡ್ದಿರೋ ಮೌನವಾಗಿ ಆ ಸೀರೆನ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇರ್ತಾರೆ. ಅದನ್ನು ನೋಡಿ ಸುಭಾಷ್ ಅವ್ರಿಗೆ ತುಂಬ ಖುಷಿಯಾಗಿ ರಾಜ್ ಹತ್ರ ಓಡ್ ಬಂದು, ರಾಜ್ ತುಂಬ ಖುಷಿ ಆಗ್ತಿದೆ ರಾಜ್, ನನಗಿಷ್ಟು ಖುಷಿಯಾಗಿರಲಿಲ್ಲ. ಯಾಕೆ ಡ್ಯಾಡ್ ಏನಾಯಿತು, ನಾನು ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ, ನಿಮ್ಮಮ್ಮ ನಾನು ಕೊಟ್ಟಿದ್ದ ಸೀರೆನ ಈಸ್ಕೊಂಡ್ಬಿಟ್ರು ಅಂತ ಹೇಳ್ತಾ ಇರ್ತಾರೆ. ಡ್ಯಾಡ್ ಹಾಗಾದರೆ ನಮ್ಮ ಮನೇಲಿ ಫಂಕ್ಷನ್ ಮಾಡೋಣವಾ, ಹಾಂ ಧಾಮ್ ಧೂಮ್ ಅಂತ ಮಾಡು ರಾಜ್ ಅಂತ ಹೇಳಿ ಅವರು ಸಹ ಇನ್ನು ಆ ಕಾರ್ಯನ ಮಾಡಿಸೋಣ ಅಂತ ಹೊರಟಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಕನಕ ತುಂಬ ಯೋಚನೆ ಮಾಡ್ತಾ ಕೂತಿದ್ದ ಹಾಗೆ ಪುರೋಹಿತರು ಮತ್ತೆ ಅವ್ರ ಜೊತೆ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಯಾರು ಇವರು, ನೀವೇ ಕೇಳಿದ್ರಲ್ಲ ಅಮ್ಮವ್ರೆ, ನೀವೇ ಕೇಳಿದ್ರಿ ಅಲ್ವಾ ಕನಕ ಅವರೇ, ನಿಮ್ಮ ಮಗಳಿಗೆ ಯಾವುದಾದ್ರೂ ಒಳ್ಳೆ ಸಂಬಂಧ ತಗೊಬನ್ನಿ ಅಂತ, ಅದಕ್ಕೆ ಈ ಹುಡುಗನ ಮದುವೆ ಮಾಡಿಸೋಣ ಅಂತ ಕರ್ಕೊಬಂದ. ಕೋಪಿಷ್ಟ, ಆಲ್ರೆಡಿ ಮದುವೆ ಆಗಿ ಆ ಹೆಂಡತಿ ಸತ್ತೋಗಿರೋಳು, ಅವಳಿಗೆ ಅಂಥವನಿಗೆ ನನ್ನ ಮಗಳನ್ನ ಕೊಡಬೇಕಾ ಅಂತ ಹೇಳ್ತಿದ್ದೆ. ಇನ್ನೇನು ನಿಮ್ಮ ಮಗಳಿಗೆ ನನ್ಕಿಂತ ಇನ್ಯಾಕೆ ಗಂಡು ಸಿಗ್ತಾನೆ, ನಿಮ್ಮ ಮಗಳೇನು ಓಡಾಡ್ಕೊಂಡು ಆ ಜೈಲು ಈ ಕೋರ್ಟು ಅಂತೆಲ್ಲ ಸುತ್ತಾಡಿ ಬಂದಿದ್ದೀರಲ್ಲ, ಇನ್ನೇ ನಿಮ್ಗೆ ಯಾರು ತ್ರಿಪುರ ಸುಂದರ ಸಿಕ್ಬಿಡ್ತಾನ ನಿಮ್ಮ ಮಗಳಿಗೆ, ಅಂಥವಳನ್ನ ಯಾರು ಕಟ್ಕೊತಾರೆ ಅಂತ ಹೇಳ್ತಾ ಇರ್ತಾರೆ. ನೋಡಿದ್ರೆ ಕನಕಾಗೆ ಮತ್ತೆ ಅವ್ರ ಅಪ್ಪಂಗೆ ಕನಕಾಗೆ ಮತ್ತೆ ಕೃಷ್ಣಮೂರ್ತಿ ಅವ್ರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಆ ವಿಚಾರನ ಅಪ್ಪನೂ ಸಹ ಒಳಗಡೆಯಿಂದ ಕೇಳಿಸ್ಕೊತಾ ಇರ್ತಾಳೆ. ಅಲ್ಲ, ನಿಮ್ಮ ಮಗಳು ಸಹ ಓಡಾಡೋಳು, ನಾನೂ ಅಲ್ಲಿ ಇಲ್ಲಿ ಹೋಗಿ ಮೇಯ್ಕೊಂಬರೋನು, ನನಗೂ ಅವಳಿಗೂ ಸರಿ ಹೋಗುತ್ತೆ, ಇನ್ನೇನು ಯೋಚನೆ ಮಾಡಬೇಡಿ, ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ, ನನ್ನ ಜೀವನನೂ ಚೆನ್ನಾಗಿರುತ್ತೆ, ನಿಮ್ಮ ಮಗಳು ಜೀವನನೂ ಚೆನ್ನಾಗಿರುತ್ತೆ ಅಂತ ಅವರಿಬ್ರಿಗೂ ಅವನು ಕೋಪ ಭರಿಸ್ತಾ ಇರ್ತಾನೆ. ನೋಡಿದ್ರೆ ಕನಕ ಕೋಪ ಬರ್ತಿದ್ದಂಗೆ ಕಪಾಳಕ್ಕೆ ಹೊಡೆದು ಇನ್ನು ಬಾಗ್ಲಿಂದ ಹೊರಗೆ ಆಗ್ತಾ ಇರ್ತೆ. ಅಲ್ಲ, ನಿಮ್ಮಂಥ ಮಗಳನ್ನ ಯಾರು ಮದುವೆ ಆಗ್ತಾರೋ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಿದ್ನ. ನೋಡಿ ಈ ಕಡೆ ಪುರೋಹಿತರಿಗೆ, ಅಲ್ಲ ರೀ, ನಿಮಗೆ ಎಷ್ಟೊತ್ತಿ ಹೇಳ್ಬೇಕು ಒಳ್ಳೆ ಸಾಮಾನು ತಗೊಬನ್ನಿ ಅಂತ, ಅಲ್ಲ ನಿಮ್ಮ ಮಗಳಿಗೆ ಈ ರೀತಿ ಆಗಿದೆಯಲ್ಲ, ಮತ್ತೆ ಯಾವ ಗಂಡು ಬರ್ತಾರೋ ಇಲ್ಲೋ ಅಂತ ಗೊತ್ತಾಗ್ದಿರಾ ಇವನು ಬರ್ತೀನಿ ಅಂತ ಕರ್ಕೊಬಂದ್ಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ. ಆ ವಿಚಾರನ ಅಪ್ಪಗೂ ಸಹ ಕೇಳಿಸ್ಕೊಂಡು ತುಂಬ ಬೇಜಾರಾಗ್ತಾ ಇರುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಕಲ್ಯಾಣ್ ಒಬ್ಬನೇ ಏಕಾಂಗಿಯಾಗಿ ಕೂತಿದ್ರೆ, ನೋಡು ನಿನ್ನ ಮಗನಿಗೆ ನೀನು ಸಮಾಧಾನ ಮಾಡಬೇಕು, ಹಾಗಲ್ಲ ಹೀಗೆ ನಿನ್ನ ಮಗನಿಗೆ ನೀನು ಸಮಾಧಾನ ಮಾಡಬೇಕು ಧನಲಕ್ಷ್ಮಿ ಅಂತ ಪ್ರಕಾಶ್ ಅವ್ರು ಹೇಳ್ತಿದ್ರೆ, ಅಲ್ಲ ರೀ, ಇನ್ನೂ ಅವನು ಆ ಅಪ್ಪು ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಕೋಪ ಬರ್ದಿರಾ ಇರುತ್ತಾ, ನೀನು ಅಷ್ಟೆಲ್ಲ ಯೋಚನೆ ಮಾಡಬೇಡ, ಹೋಗಿ ತಾಳ್ಮೆಯಿಂದ ಮಾತಾಡು, ಅವನು ಸರಿ ಹೋಗ್ತಾನೆ ಅಂತ ಹೇಳಿ ಇನ್ನು ಅವರಿಬ್ರು ಸಹ ಹೋಗಿ ಕಲ್ಯಾಣ್ ಹತ್ರ ಮಾತಾಡೋದಕ್ಕೆ ಕೂತ್ಕೊತಾರೆ. ಅಪ್ಪ ಕಲ್ಯಾಣ್, ನೀನು ಈ ರೀತಿ ಇದ್ರೆ ಸರಿ ಹೋಗಲ್ಲ, ಮೊದಲಿನ ಥರ ಇರೋದನ್ನ ರೂಢಿ ಮಾಡ್ಕೊ ಅಂತ ಹೇಳ್ತಿದ್ದೆ. ನಾನು ಏನು ಅಂದ್ಕೊಂಡಿದ್ಯಾ ನೀನು, ಆಗೋಗಿದ್ದೆಲ್ಲ ಆಗೋಗ್ಬಿಟ್ಟು ಮತ್ತೆ ಸರಿ ಹೋಗು ಅಂದರೆ ಅದು ಹೇಗೆ ಸರಿ ಹೋಗುತ್ತೆ, ಅಲ್ಲ ನೀನು ಅದನ್ನೆಲ್ಲ ಯೋಚನೆ ಮಾಡೋದು ಬಿಡು, ನಿನ್ನ ಜೀವನನ ನೀನು ನೋಡ್ಕೋಬೇಕು, ನೀನು ಖುಷಿಯಾಗಿದ್ರೇ ನಮಗೂ ಖುಷಿ, ಇಲ್ಲ ಅಂದರೆ ನಮಗೆ ಅನ್ನನೂ ಗಂಟ್ಲಿಗೆ ಇಳಿಯಲ್ಲ ಅಪ್ಪ ಅಂತ ಹೇಳ್ತಾ ಇರ್ತಾರೆ. ಸರಿ ಅಮ್ಮ ಆಯಿತು, ನಾನೇ ಬದಲಾಗ್ತೀನಿ ಅಂತ ಹೇಳ್ತಾ ಇನ್ನು ಅಲ್ಲಿಂದ ಹೊರಟಿರ್ತಾರೆ ಅವರು ಸಹ. ಈಗ ಕಾವ್ಯ ಮತ್ತು ರಾಜ್ ಅವರೆಲ್ಲರೂ ಸೇರಿ ಅವ್ರ ಅತ್ತೆ ಮಾವಾಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಬೇಕಂತ ಹೊರಟಿದ್ದಾರೆ. ಈಗ ಅದಕ್ಕೆ ಶಕುನಿಗಳ ಥರ ನಾಗವೇಣಿ ಮತ್ತು ರಾಹುಲ್ ಇಬ್ಬರು ಸೇರಿ ಮತ್ತೆ ಅಲ್ಲಿ ಏನಾದರೂ ಗಂಡಂತರ ಸೃಷ್ಟಿಸ್ತಾರ. ಈ ಕಡೆ ನೋಡಿದ್ರೆ ಕನಕಗೆ ಮತ್ತು ಅವ್ರ ಯಜಮಾನ್ರಿಗೂ ಸಹ ಸಂಕಟದಲ್ಲಿದ್ದಾರೆ. ಅಯ್ಯೋ ನನ್ನ ಮಗಳು ಜೀವನ ಏನಾಗುತ್ತೋ ಅಂತ. ಈಗ ಅದರಿಂದ ಮತ್ತೆ ಏನಾದರೂ ಮುಂದೆ ಮಾತುಗಳು ಬರ್ತಾನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.